ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಇಬ್ಬರು ಅಧ್ಯಕ್ಷರು ಮೂರ್ತಿ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಕಾರಿ ಸಮಿತಿ ಸದಸ್ಯರು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಹಿರಿಯರಾದ ಸಿದ್ದರಾಮಯ್ಯನವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿಸಿ ಚಂದ್ರಶೇಖರ್ ಅವರೇ, ಎಸ್ಐಆರ್ ಪ್ರಕ್ರಿಯೆಯ ಮಾನಿಟರಿಂಗ್ ಕಮಿಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುದರ್ಶನ್ ರವರೇ, 6 ಜಿಲ್ಲೆಯಿಂದ ಬಂದಿರತಕ್ಕಂಥ ಶಾಸಕ ಮಿತ್ರರೇ, ಎಲ್ಲ ಶಾಸಕರ ಹೆಸರು ಹೇಳಕ್ಕೆ ಹೋದ್ರೆ ಸಮಯ ಆಗುತ್ತೆ ಅಂತೇಳಿ ಎಲ್ಲ ಶಾಸಕರಿಗೂ ಸಹ ನಾನು ಗೌರವಯುತವಾಗಿ ನಮಸ್ಕರಿಸುತ್ತಾ, ಅದರ ಜೊತೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಎನ್ಎಸ್ಯುನ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಸೇವಾದಳದ ಕಾರ್ಯಕರ್ತರೇ ಹಾಗೂ ಮಾಧ್ಯಮದ ಮಿತ್ರರೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರು, ಈಗಾಗಲೇ ಪ್ರಾಸ್ತಾವಿಕ ಭಾಷಣ ಮಾಡಿ ಯತೀಂದ್ರರವರು ಬಹಳ ವಿಸ್ತಾರವಾಗಿ ಈ ವಿಚಾರದಲ್ಲಿ ತಮಗೆ ಎಸ್ಐಆರ್ ಬಗ್ಗೆ ಯಾವ ರೀತಿ ಅನಾಹುತಗಳಾಗಬಹುದು ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಜಿಸಿ ಚಂದ್ರಶೇಖರ್ ಅವರು, ಸುದರ್ಶನ್ ರವರು ಈ ಒಂದು ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳೇನು ಅನ್ನೋದು ಸಹ ಹೇಳ್ತಾ ಇದ್ದಾರೆ. ನಾನಾದರೂ ಸಹ ಆ ಒಂದು ತಾಂತ್ರಿಕ ವಿಚಾರಕ್ಕೆ ನಾನು ಹೋಗುವುದಿಲ್ಲ. ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣಾ ಮತದಾರರ ಪಟ್ಟಿಯನ್ನ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲಿಕ್ಕೆ ಏನು ಕೇಂದ್ರದ ಚುನಾವಣಾ ಕಮಿಷನ್ ಮುಂದಾಗಿದೆ, ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಇವತ್ತು ಮೈಸೂರು ನಗರದಲ್ಲಿ ಬಂದಿರತಕ್ಕಂಥದ್ದು ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕಲ್ಲ. ಬಹಳ ಜನ ಹೇಳಿದ್ರು, ಸರ್ ನೀವು ಒಬ್ಬ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿ. ನೀವೆಲ್ಲರೂ ಸಹ ಮತದಾರರ ಹಕ್ಕಿದ್ರೆ ತಾನೇ ನಾನು ಮುಂದೆ ಬರಕ್ಕಾಗೋದು ಅಥವಾ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸಕ್ಕಾಗೋದು. ಆದ್ರಿಂದ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಅದಕ್ಕೋಸ್ಕರ ಜನಜಾಗೃತಿ ಮೂಡಿಸಲಿಕ್ಕೋಸ್ಕರ ಈ ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಏನು ಹೇಳ್ಕೊಳ್ತೀವಿ, ಮೈಸೂರು ನಗರದಲ್ಲಿ ಇದು ಕೇವಲ ಅರಮನೆಗಳ ನಗರ ಅಲ್ಲ. ಇತಿಹಾಸವನ್ನು ನೋಡಿದಾಗ ಇದೇ ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶೇಷವಾಗಿ ಎಲ್ಲರನ್ನೂ ಸಹ ಒಳಗೊಂಡಂತ ಪ್ರಜಾಪ್ರತಿನಿಧಿ ಇರಬೇಕು ಅಂತ ಹೇಳಿ, ಆಡಳಿತದಲ್ಲಿ ಎಲ್ಲ ವರ್ಗದವರಿಗೂ ಸಹ ಅವಕಾಶ ಇರಬೇಕು ಅಂತ ಹೇಳಿ ನಮ್ಮ ಸಾಹು ಮಹಾರಾಜರವರು, ಕೊಲ್ಲಾಪುರದ ಮಹಾರಾಜ ಸಾಹು ಮಹಾರಾಜರವರು ಆದ ನಂತರ ಮೈಸೂರು ಮಹಾರಾಜರು ಎಲ್ಲರಿಗೂ ಸಹ ಆಡಳಿತದಲ್ಲಿ ಅವಕಾಶ ಇರಬೇಕು ಅನ್ನೋ ಒಂದು ಮೂಲ ಮಂತ್ರದಿಂದ ಭದ್ರ ಬುನಾದಿ ಆಗಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತ ಹೇಳಿ ತಪ್ಪ. ಇವತ್ತು ಮೈಸೂರು ನಗರದಲ್ಲಿ ನಾವು ಬಂದು ಈ ಒಂದು ಮೈಸೂರು ನಗರದಲ್ಲಿ ಕೇವಲ ಪ್ರಜಾಪ್ರತಿನಿಧಿ ಮಾಡಿದ್ರು ಅಂತ ಅಲ್ಲ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಹ ಶಿಕ್ಷಣ ಮತ್ತು ಯಾವುದೇ ರೀತಿಯ ಭೇದ ಭಾವ ಇರಬಹುದು ಅಂತೇಳಿ. ಯಾಕಂದ್ರೆ ಬರೀ ಶ್ರೀಮಂತರಿಗೆ ಮಾತ್ರ ಇದ್ದಂತ ಶಿಕ್ಷಣವನ್ನ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರನ್ನೂ ಸಹ ಒಳಗೊಂಡಂತ ಆಡಳಿತವನ್ನು ಕೊಟ್ಟಂತ ಮಹಾನ್ ಆಡಳಿತಗಾರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಒಂದು ವೇದಿಕೆಯಲ್ಲಿ ನಾವು ಸೇರಿದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ, ಭಾರತೀಯ ಜನತಾ ಪಾರ್ಟಿ ಮತ್ತು RSS ಇವೆರಡೂ ಸಹ ಸೇರಿ ರಾಷ್ಟ್ರವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂವಿಧಾನದಲ್ಲಿ. ಯಾಕಂದ್ರೆ ಮಹಾರಾಜರಿದ್ದ ಸಮಯದಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶ ಯಾರಿತ್ತು ಅಂದ್ರೆ ಬ್ರಿಟಿಷರ್ ಕಾಲದಲ್ಲೂ ಸಹ ಯಾರು ತೆರಿಗೆ ಕೊಡ್ತಾರೆ ಅವರು ಮತ ಚಲಾಯಿಸಬಹುದಿತ್ತು, ಯಾರು ಶ್ರೀಮಂತರಿದ್ದಾರೆ ಅವರು ಮತ ಚಲಾಯಿಸಬಹುದಿತ್ತು, ಯಾರು ಅಧಿಕಾರಿಗಳು ಆ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಗಳಿತ್ತು. ಬಾಕಿ ಯಾರಿಗೂ ಸಹ ಶೂದ್ರರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಅವಕಾಶಗಳೇ ಇರಲಿಲ್ಲ, ಅವಕಾಶ ವಂಚಿತರಾಗಿದ್ರು. ಆದರೆ ನಮ್ಮೆಲ್ಲರ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದ ನಂತರ ಏನು ಒಂದು ಸಂವಿಧಾನವನ್ನ ನಮಗೆ ಕೊಟ್ಟಾಗ
ಈ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸಂವಿಧಾನ ಸಭೆಯಲ್ಲಿ ಚರ್ಚೆ ಆದ ನಂತರ ಸಂವಿಧಾನದಲ್ಲಿ 395 ಅನುಚ್ಛೇದ ಆರ್ಟಿಕಲ್ ಇರ್ತಕ್ಕಂಥ ಈ ಒಂದು ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನದಲ್ಲಿ ಈ ದೇಶದ ಚುನಾವಣಾ ಕಮಿಷನ್ ಏನಿದೆ ಅದಕ್ಕೆ ಸ್ಪೆಷಲ್ ಆಗಿ ಆರ್ಟಿಕಲ್ 324 ಆ ಸಂವಿಧಾನದ 324ರಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಚುನಾವಣಾ ಎಲೆಕ್ಷನ್ ಕಮಿಷನ್ ಮಾಡಿರ್ತಾರೆ. ಅದರ ಜೊತೆಗೆ ಆರ್ಟಿಕಲ್ 325 ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ, ಒಂದು ಜನರಲ್ ಎಲೆಕ್ಟ್ರಲ್ ರೋಲ್ಸ್ ಇರಬೇಕು ಅಂತ ಹೇಳಿ. ಆ ಒಂದು ಎಲೆಕ್ಟ್ರಲ್ ರೋಲ್ಸ್ ಅಲ್ಲಿ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು ಅಂತ ಹೇಳಿ ಅದರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತಾರೆ, ವಯಸ್ಕರ ಮತದಾನ ಅಂತ ಹೇಳಿ. ಅದ್ರ ಜೊತೆಗೆ ಆ ಒಂದು ಆರ್ಟಿಕಲ್ ಅಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು. ಭೇದ ಭಾವಗಳು ಜಾತಿ ಭಾಷೆ ಆ ವಿಚಾರದಲ್ಲಿ ಯಾವುದೇ ಭೇದ ಭಾವಗಳು ಇಲ್ಲದೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಸಂವಿಧಾನದಲ್ಲಿ ನಮಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಈಗ ಚುನಾವಣಾ ಕಮಿಷನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ RSS ಪ್ರೇರಿತ ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದಲ್ಲಿ ಮನೆ ಮನೆಗೆ ಬಂದು ಯಾರು ನೈಜ ಮತದಾರರಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಇದನ್ನ ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವ್ಯಾರೂ ಸಹ ಪರಿಷ್ಕರಣೆ ಮಾಡೋದ್ರಲ್ಲಿ ನಾವು ವಿರೋಧಗಳಿಲ್ಲ. ಯಾರು ಈ ಲೋಕದಲ್ಲಿಲ್ಲ, ಪ್ರಪಂಚವನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಹೆಸರು ತೆಗಿರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾರು ಎರಡೆರಡು ಕಡೆ ಅವರ ಹೆಸರನ್ನ ನೋಂದಾಯಿಸಿದ್ದಾರೆ, ಅವರ ಕೈ ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅರ್ಹ ಮತದಾರರನ್ನ ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚಂದ್ರಶೇಖರ್ ಅವರು ಮಾತಾಡುವಾಗ ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರಲ್ಲಿ, ತಮಿಳುನಾಡಲ್ಲಿ ಮೊದಲು ಇವ್ರು ಮಾಡಿದ್ದೇನು ಅಂದ್ರೆ ವೋಟ್ ಚೋರಿ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ವೋಟ್ ಚೋರಿ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ರು. ಅದು ಬೆಂಗಳೂರು ನಗರದಲ್ಲಿ ಇರಬಹುದು ಅಥವಾ ಗುಲ್ಬರ್ಗಾದಲ್ಲಿದ್ದಂತ ಆಳಂದಲ್ಲಿ ಬಹಳ ನಮ್ಮ ಮುಂದೆ ಸಾಕ್ಷಿ ಇದೆ. ಮಹಾರಾಷ್ಟ್ರದಲ್ಲಿ ಇರಬಹುದು. ಪರಾಕಲಾ ಪ್ರಭಾಕರ್ ಅಂತ ಹೇಳಿ ಈಗಿನ ಏನು ಹಣಕಾಸು ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರವರ ಗಂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ವೋಟ್ ಚಲಾವಣೆ ಮಾಡುವಾಗ 17 ಸೆಕೆಂಡ್ಗೆ ಒಂದು ವೋಟ್ ಹಾಕಿದ್ದಾರೆ ಅಂತ ಹೇಳಿ. 17 ಸೆಕೆಂಡ್ಗೆ ಒಂದು ವೋಟ್ ಆಗುತ್ತಾ ಅಂತ ನೋಡಿ. 5 ಗಂಟೆಗೆ ಚುನಾವಣೆ ಮುಗಿದ ನಂತರ ಅದು 35 ಲಕ್ಷ ವೋಟ್ 9 ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ತೋರಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದು ವೋಟ್ ಚೋರಿ ಅಂತ ಹೇಳಿ. ಮೊನ್ನೆ ಒಂದು 15-20 ದಿವಸ ಹಿಂದೆ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ರಾಜ್ಯಸಭಾ ಚುನಾವಣೆಯ ಸೀಟನ್ನೇ ಚೋರಿ ಮಾಡಿದ್ದಾರೆ. ವೋಟ್ ಮತ ಕಳ್ತನ, ಈಗ ಸೀಟ್ ಕಳ್ತನ ಮಾಡತಕ್ಕಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜನಪರ ಕಾರ್ಯಕ್ರಮಗಳನ್ನ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರದ ಅನಂತರವೂ ಸಹ ಯಾವುದು ಜನಪರ ಕಾರ್ಯಕ್ರಮಗಳು ಹಾಕೊಂಡಿರಲಿಲ್ಲ. ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಶ್ರೇಣೀಕೃತ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಅನಿಸಿಕೆಗಳಿಗೆ ಯಾರು ಸ್ಪಂದಿಸೋದಿಲ್ಲ ಅಂತವ್ರನ್ನ ಕೈ ಬಿಡ್ಲಿಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ವಿರೋಧ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಪೂರ್ವಜರು ಸ್ವತಂತ್ರ ಭಾರತ ಅಂದ್ರೆ ಏನು, ಇದರಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನರು, ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಯಾವುದೇ ಹಕ್ಕನ್ನು ಮೊಟಕುಗೊಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯ ಪೂರ್ವಜರೆಲ್ಲ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಅಥವಾ RSS ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ತ್ರಿವರ್ಣ ಧ್ವಜದ ಮೇಲೆ ಗೌರವ ಇಲ್ಲ, ಜಾತ್ಯತೀತದ ತತ್ವದ ವಿರುದ್ಧ ಇರ್ತಕ್ಕಂಥವ್ರು ಇವರು ಅದರ ಅನುಕೂಲಕ್ಕಾಗಿ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣವನ್ನು ಮಾಡಿ ಅವರಿಗೆ ಬೇಕಾಗದೇ ಇರ್ತಕ್ಕಂಥ ಎಲ್ಲರ ಹೆಸರನ್ನು ಮತಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಏನು ನಮ್ಮ ಪೂರ್ವಜರು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ಈ ದೇಶವನ್ನ,
ಈ ಸಂವಿಧಾನವನ್ನ, ಈ ಪ್ರಜಾಪ್ರಭುತ್ವವನ್ನ ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ತಾವೆಲ್ಲರೂ ಸಹ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಇದು ಎರಡನೇ ಸ್ವತಂತ್ರ ಹೋರಾಟ ಅಂತ ತಿಳ್ಕೊಳ್ಳಿ. ತಾವೆಲ್ಲರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಪ್ರತಿ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ, ಯಾರ ಹೆಸರು ಸಹ ಪಟ್ಟಿಯಲ್ಲಿ ಕೈ ಬಿಡದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ತಮಗೆ ಜಾಗೃತಿ ಮೂಡಿಸಲು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀವಿ. ಆದ್ರಿಂದ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ, ಯಾಕಂದ್ರೆ ಈಗಾಗಲೇ ನಾನು ಮಂಗಳೂರು, ಹುಬ್ಳಿಯಲ್ಲೆಲ್ಲ ಮುಗಿಸ್ಕೊಂಡು ಬಂದೆ, ಈಗ ಮೈಸೂರು, ಈ ಒಂದು ಉತ್ಸಾಹ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಯಾರದೇ ನೈಜ ಅರ್ಹ ಮತದಾರರನ್ನ ಅವರ ಹೆಸರು ಬಿಟ್ಟೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಮತ್ತೆ ಸರ್ಕಾರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೇನು ಅಧಿಕಾರ ಇದೆ, ಅದೇ ಅಧಿಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಸಹ ಅದೇ ಅಧಿಕಾರ ಇದೆ.